ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪತಿನಿ ಸ್ಪೆಷಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾಂಪ್ರದಾಯಿಕ ಶೈಲಿಯ ಯುಗಾದಿ ಹಬ್ಬದ ಸ್ಪೆಷಲ್ ಹೋಳಿಗೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಹೋಳಿಗೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ಯಾರಾದರೂ ಬಂದರೂ ಮನೆಗೆ ಪಟ್ಟಂತ ಹೋಳಿಗೆ ಮಾಡಬೇಕು ಅನಿಸುತ್ತೆ. ಹಾಗಾಗಿ ತುಂಬಾ ಈಸಿಯಾಗಿ ನಾನು ಹೇಳೋ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನೀವು ಕಂಪಲ್ಸಲ್ಲ ತುಂಬ ಚೆನ್ನಾಗೇ ಮಾಡ್ತೀರಾ. ಬನ್ನಿ ಮಾಡುವ ವಿಧಾನ. ಬೇಕಾಗಿರುವ ಸಾಮಗ್ರಿಗಳು, ಪ್ಲೀಸ್ ಅದಕ್ಕೂ ಮುಂಚೆ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಒಂದು ಗ್ಲಾಸಲ್ಲಿ 100 ಗ್ರಾಮ್ ಅಷ್ಟು ತೊಗರಿಬೇಳೆ, ಈ ಗ್ಲಾಸಿನ ಲೆಕ್ಕ ಆದರೆ 1 ಗ್ಲಾಸಷ್ಟು, ಅಥವಾ ತೂಕದ ಲೆಕ್ಕಲ್ಲಿ ತಗೋಬೇಕು ಅಂದ್ಕೊಂಡ್ರೆ 100 ಗ್ರಾಮ್ ಅಷ್ಟು ತೊಗರಿಬೇಳೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನಾನು ಇಲ್ಲಿ ತೊಗರಿಬೇಳೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕಡಲೆಬೇಳೆ ಕೂಡ ಉಪಯೋಗಿಸ್ಕೋಬೋದು. ಕಡಲೆಬೇಳೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ರಸಮು ಕೂಡ ಅಷ್ಟೇ, ಹೋಳಿಗೆ ಸಾರು ಅಂತಾರಲ್ಲ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ತೊಗರಿಬೇಳೆಯನ್ನು ಉಪಯೋಗಿಸಿದ್ದೀನಿ. ಇವಾಗ ನಾನು 2-3 ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ತೊಗರಿಬೇಳೆ. ಮತ್ತು ಯಾವ ಗ್ಲಾಸಲ್ಲಿ ನಾನು ತೊಗರಿಬೇಳೆಯನ್ನು ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ 4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀವು 5 ಗ್ಲಾಸು ಕೂಡ ಸೇರಿಸ್ಕೋಬೋದು. ಅಂದರೆ ನಿಮಗೆ ರಸಮ್ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಕುದಿಯೋಕ್ಕೆ ಇಡೋಣ. ಕುದಿಯೋಕ್ಕೆ ಇಟ್ಬಿಟ್ಟು ಮತ್ತೊಂದು ಕಡೆ ನಾವಿಲ್ಲಿ ಕನಕ ಮಾಡ್ಕೊತೀವಲ್ಲ, ನಾವು ಕನಕಕ್ಕೆ ಪ್ಯಾಟ್ರನ್ ರೆಡಿ ಮಾಡ್ಕೊಳ್ಳೋಣ. ನಾನು ಮೊದಲನೇದಾಗಿ ಇಲ್ಲಿ ಮೈದಾ ಹಿಟ್ಟು 1.5 ಗ್ಲಾಸಷ್ಟು ಸೇರಿಸ್ಕೊತೀನಿ. ಯಾವ ಗ್ಲಾಸಲ್ಲಿ ತೊಗರಿಬೇಳೆಯನ್ನು ಉಪಯೋಗಿಸಿದ್ದೀವೋ ಅದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಂಗೆ 2 ಚಮಚ ನಾನಿಲ್ಲಿ ಚಿರೋಟಿ ರವೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಅಥವಾ ಅರ್ಧ ಮೈದಾ ಹಿಟ್ಟು ಅರ್ಧ ಚಿರೋಟಿ ರವೆಯನ್ನು ಕೂಡ ಉಪಯೋಗಿಸ್ಕೋಬೋದು. ಆವಾಗ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮೃದುವಾಗಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾವಿಲ್ಲಿ ಹಿಟ್ಟಿಗೆ ಒಂದೇ ಸಲ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ನಮಗೆ ಯಾವ ಅದಕ್ಕೆ ಬೇಕಾಗುತ್ತೋ ಆ ಅದಕ್ಕೆ ಕಲಿಸ್ಕೋಬೋದು. ನೋಡಿ, ಕರೆಕ್ಟಾಗಿ ನನಗೆ ಎಷ್ಟು ಅದಕ್ಕೆ ಬೇಕೋ ಆ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಹಾಕ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಕಡೆ ನಾನಿಲ್ಲಿ ಇನ್ನೊಂದು ಬೌಲ್ಗೆ 1 ಚಮಚ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಕಲಸಿ ತೊಗೊಂಡಿರುವಂಥ ಕನಕವನ್ನು ಸೇರಿಸ್ಕೊಳ್ಳೋಣ. ನಾವು ಮೈದಾ ಹಿಟ್ಟಿನ ಕನಕ ಏನಿದೆ ಅದನ್ನು ಸೇರಿಸ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಸೈಡಿಗೆ ಇಡೋಣ. ಮತ್ತೊಂದು ಕಡೆ ನಾವಿಲ್ಲಿ ಬೇಳೆ ಬೇಯಿಸ್ಕೊತಾ ಇದ್ವಲ್ಲ, ಬೇಳೆನ ಮರೆಯೋಕ್ಕೆ ಹೋಗಬೇಡಿ. ಚೆನ್ನಾಗಿ ಆವಾಗವಾಗೇ ಕೈಯಲ್ಲಿ ನಾವು ಮಿಕ್ಸ್ ಮಾಡ್ಕೊತಾನೇ ಇರಬೇಕಾಗುತ್ತೆ. ಏಕೆಂದರೆ ಬೇಗನೆ ಅದು ಬೆಂದೋಗ್ಬಿಟ್ರೆ ತುಂಬಾ ಕಷ್ಟ. ಇವಾಗ ಅದಕ್ಕೆ ಒಂದು ಅರ್ಧ ಚಮಚ ಅರಿಶಿಣವನ್ನು ಸೇರಿಸ್ಕೊಳ್ಳೋಣ ಬೇಳೆಗೆ. ಈ ಥರ ಮಾಡೋದ್ರಿಂದ ಕಲರ್ಫುಲ್ಲಾಗಿರುತ್ತೆ ಹೋಳಿಗೆ. ಹಾಗಾಗಿ ಬೇಳೆಗೆ ಕೂಡ ಒಂದು ಅರ್ಧ ಚಮಚ ನಾನು ಅರಿಶಿಣ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ. ಆಲ್ರೆಡಿ 3/4% ಬೆಂದೋಗಿದೆ ಬೇಳೆ. ಈ ಟೈಮಲ್ಲಿ ನಾನು ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಯಾವುದೇ ಥರ ನೀರನ್ನು ಸೇರಿಸ್ಕೊತಾ ಇಲ್ಲ. ಯಾವ ಕಪ್ಪಲ್ಲಿ ನಾವು ಅಥವಾ ಯಾವ ಗ್ಲಾಸಲ್ಲಿ ಬೇಳೆಯನ್ನು ತೊಗೊಂಡಿದ್ವೋ ಸೇಮ್ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ ನಾನಿಲ್ಲಿ. ಸೇರಿಸ್ಕೊಂಡು ನೀರು ಒಂಚೂರು ಸೋಕಬಾರ್ದು, ಹಾಗೆ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಇವಾಗ ಬೇಳೆ ಕೂಡ ಬೆಂದೋಗಿದೆ. ಇವಾಗ ಬೇಳೆನ ನಾವಿಲ್ಲಿ ನೀಟಾಗಿ ಫಿಲ್ಟರ್ ಮಾಡ್ಕೊಬಿಡೋಣ. ಅಷ್ಟರಲ್ಲಿ ಬೆಲ್ಲ ಕೂಡ ನೀಟಾಗಿ ಕರಗಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಕರಗಿದೆ ಅಂತ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಬೇಳೆ ನಾವು ಆರಾಮಾಗಿ ಸೋದಿಸ್ಕೊಂಡಿದ್ದೀವಲ್ಲ, ಇದರಲ್ಲಿ ನೀರಿನ ಅಂಶ ಏನು ಇರಬಾರ್ದು. ಆ ಟೈಮಲ್ಲಿ ಇದನ್ನು ನಾವು ಈ ಪಾಕಕ್ಕೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಬೆಲ್ಲದ ಪಾಕ ಏನು ಮಾಡ್ಕೊಂಡಿಲ್ಲ, ಜಸ್ಟು ಕರಗಿಸ್ಕೊಂಡಿದ್ದೀನಿ ಅಷ್ಟೇ. ಬೆಲ್ಲದ ಪಾಕ ಮಾಡಿಬಿಟ್ರೆ ಅಂತೂ ತುಂಬಾ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೋಡಿದ್ರಲ್ಲ, ರೆಡಿ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾಗಿದ ನಂತರ ನಾನಿಲ್ಲಿ 1 ಹೋಳಷ್ಟು ಹಸಿ ಕೊಬ್ಬರಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಒಣ ಕೊಬ್ಬರಿ ಕೂಡ ಉಪಯೋಗಿಸ್ಕೋಬೋದು. ಹಾಗೆ 4-5 ಏಲಕ್ಕಿ ಕಾಯಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದು ವಿಡಿಯೋ ಎಲ್ಲೋ ಸ್ಕಿಪ್ ಆಗಿದೆ. ನೋಡಿ, ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಕಟ್ಟಿಷ್ಟು ಬಂದಿದೆ ನೋಡಿ ಬೇಳೆ ರಸ ಇಷ್ಟು ಸೈಡಿಗೆ ತೆಗೆದಿಕ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನಾವು ಹೂರಣ ರುಬ್ಕೊಳ್ಳೋಣ ಬನ್ನಿ. ನಮಗೆ ಎಷ್ಟು ನುಣ್ಣಗೆ ಬೇಕಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ಈ ಥರ ಪಾಕ ಮಾಡ್ಕೊಳ್ಳೋದು ಏಕೆ ಅಂದರೆ ತುಂಬಾ ಈಸಿಯಾಗಿ ನಾವು ಮಿಕ್ಸರ್ ಜಾರಲ್ಲಿ ರುಬ್ಕೋಬೋದು. ನಮಗೆ ಯಾವುದೇ ಥರ ಗ್ರೈಂಡರ್ ಬೇಕಾಗಿರಲ್ಲ, ಗ್ರೈಂಡರ್ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾನು ಈ ಥರ ಪಾಕ ಮಾಡಿ ಸೇರಿಸ್ಕೊಂಡಿರೋದು. ನೋಡಿದ್ರಲ್ಲ, ನುಣ್ಣಗೆ ಆಗಿದೆ. ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ. ನೋಡಿ, ಕೈಯಲ್ಲಿ ಮುಟ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ಇವಾಗ ನಾನಿಲ್ಲಿ ಒಬ್ಬಟ್ಟಿಗೆ ತಟ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು ಪೇಪರ್ ಸಹಾಯದಿಂದ ತಟ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಕನಕದ ಉಂಡೆಯನ್ನು ಮಾಡ್ಕೊತಾ ಇದ್ದೀನಿ, ಅಥವಾ ಹಿಟ್ಟಿನ ಪ್ಯಾಟ್ರನ್ನಲ್ಲಿ. ಹಾಗೆ ನಾನು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಲ್ಲಿ ನಾನು ಹೂರಣದ ಪ್ಯಾಟ್ರನನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಮಗೇನಾದರೂ ಹೂರಣ ಏನಾದರೂ ತುಂಬ ತೆಳ್ಳಗೆ ಅಥವಾ
ತುಂಬಾ ನೀರು ಆಗಿಬಿಟ್ರೆ ನಾನು ಒಂದು ಟಿಪ್ಸ್ ಹೇಳ್ತೀನಿ. ಒಂದು ವೇಳೆ ಈ ಥರ ಇದೇ ಅದಕ್ಕೆ ಬರ್ದಂಗೆ ನೀರಾಗಿ ಆಗಿಬಿಟ್ರೆ ಏನಾದರೂ ನೀವು ಆರಾಮಾಗಿ ಕಡಲೆಪುರಿಯನ್ನು ರುಬ್ಬಿಬಿಟ್ಟು ಪೌಡರ್ ಮಾಡಿ ಸೇರಿಸ್ಕೋಬೋದು ಹೂರ್ಣಕ್ಕೆ. ಆವಾಗ ಈಸಿಯಾಗಿ ಗಟ್ಟಿಯಾಗಿಬಿಡುತ್ತೆ. ಒಂದು ವೇಳೆ ಕಡಲೆಪುರಿ ಸಿಗಲಿಲ್ಲ ಅಂದರೆ ನೀವು ಅವಲಕ್ಕಿ ಇರುತ್ತಲ್ಲ, ಅವಲಕ್ಕಿ ಕೂಡ ನೀವು ಅದೇ ಥರ ಪೌಡ್ರ್ ಮಾಡಿ ಸೇರಿಸ್ಕೊಂಡ್ರೆ ಒಂದೇ ಒಂದು ನಿಮಿಷದಲ್ಲಿ ನಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಬಂದುಬಿಡುತ್ತೆ. ನೋಡಿದ್ರಲ್ಲ, ಇವಾಗ ನಾನು ಕೈಯಲ್ಲಿ ತಟ್ಕೊಂಡ್ಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ರೆಡಿ ಆಗಿದೆ, ಮತ್ತೊಂದು ಕೂಡ ಅದೇ ಥರ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇವಾಗ ತಟ್ಕೊಳ್ಳೋದು ತುಂಬಾ ಈಸಿಯಾಗಿ ಯಾವ ಥರ ಅಂತ ತೋರಿಸ್ತೀನಿ. ನೀವು ಈ ಪೇಪರ್ಗಿಂತ ನೀವು ಬಾಳೆ ಎಲೆ ಸಿಕ್ಕಿದ್ರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು, ಆದರೆ ನಾನು ಪೇಪರಲ್ಲಿ ಈಸಿಯಾಗಿ ಮಾಡೋದು ತೋರಿಸ್ತಾ ಇದ್ದೆ. ನೋಡಿದ್ರಲ್ಲ, ಇವಾಗ ಒಂದು ಉಂಡೆಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು, ಹಾಗೆ ಪೇಪರ್ಗೂ ಕೂಡ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಈ ಥರ ಕೈಯಲ್ಲಿ ತಟ್ಕೊತೀವಿ ಅಂದರೆ ಸ್ವಲ್ಪನೇ ಎಣ್ಣೆಯನ್ನು ಸೇರಿಸ್ಕೊಂಡು ತಟ್ಕೋಬೋದು. ಆರಾಮಾಗಿ ಆ ಥರ ಕೂಡ ಮಾಡ್ಕೋಬೋದು. ಅಥವಾ ಆ ಥರ ಆಗುವುದಿಲ್ಲ ಅಂದರೆ ಈ ಥರ ತುಂಬಾ ಈಸಿಯಾಗಿ ಒಂದು ನಿಮಿಷಕ್ಕೆಲ್ಲ ಒಬ್ಬಟ್ಟು ರೆಡಿ ಆಗಿಬಿಡುತ್ತೆ. ಒಂದು ನಿಮಿಷವೂ ಬೇಕಾಗಿರಲ್ಲ, ಒಂದು 30 ಸೆಕೆಂಡಿಗೆಲ್ಲ ನಾವು ಆರಾಮಾಗಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಹೋಳಿಗೆನ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇವಾಗ ತವಾ ಕೂಡ ಬಿಸಿಯಾಗಿದೆ, ಆವಾಗಲೇ ತವಾ ಇಕ್ಕಿದ್ದೇವೆ, ಇನ್ನೂ ತವಾ ಕೂಡ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಹೋಳಿಗೆಯನ್ನು ಸೇರಿಸ್ಕೊಂಡು ಹೋಳಿಗೆ ನೋಡೋಣ. ನೋಡಿ, ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಬೆಂದಿದೆ ಒಂದು ಕಡೆ. ಮತ್ತೊಂದು ಕಡೆಗೆ ನಾವಿಲ್ಲಿ ಟರ್ನ್ ಮಾಡ್ಕೊಳ್ಳೋಣ ಒಬ್ಬಟ್ಟನ್ನು. ನೋಡಿದ್ರಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ಮತ್ತೊಂದು ಹೋಳಿಗೆಯನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬನ್ನಿ, ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ ನೋಡಿ 1 ಚಮಚ ಅಷ್ಟು ಮಾತ್ರ ಈ ಪ್ಯಾಟ್ರನ್ ಉಳಿದಿದೆ. ಇನ್ನು ಉಳಿದಿರೋದೆಲ್ಲ ನಾನು ಒಬ್ಬಟ್ಟು ಮಾಡ್ಕೊಂಡಿದ್ದೀನಿ. ಹಾಗೆ ಕಡುಬು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಕಡುಬು ಮೇಕರ್ ಸಿಗಲಿಲ್ಲ ನನಗೆ ಮನೆಯಲ್ಲಿ ಬೇಗ, ಹಾಗಾಗಿ ಕೈಯಲ್ಲೇ ಮಾಡಿಕೊಂಡೆ. ಮತ್ತೊಂದು ವಿಡಿಯೋದಲ್ಲಿ ನಾನು ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ 7 ಒಬ್ಬಟ್ಟು, ಹಾಗೆ ಒಂದು 8 ರಿಂದ 9 ಕಡುಬು ಕೂಡ ಆಗಿದೆ. ನೋಡಿದ್ರಲ್ಲ, ನೀವು ತಪ್ಪದೆ ಟ್ರೈ ಮಾಡಿ. ಥ್ಯಾಂಕ್ ಯು.